ಸ್ನೇಹಿತರೆ, ಇತ್ತೀಚೆಗಷ್ಟೇ ಕಲ್ಲಂಗಡಿ ಹಣ್ಣು ತಿಂದು ಕುಟುಂಬದ 4 ಸದಸ್ಯರು ಮೃತಪಟ್ಟ ಸುದ್ದಿಯನ್ನ ನೀವು ನೋಡಿರ್ತೀರಿ. ಈಗ ಮತ್ತೊಂದು ಪ್ರಕರಣ ವರದಿಯಾಗಿದೆ. ಬಾಲಕನೋರ್ವ ಕಲ್ಲಂಗಡಿ ಹಣ್ಣು ತಿಂದು ಅಸ್ವಸ್ಥನಾಗಿ ಮೃತಪಟ್ಟಿದ್ದಾನೆ. 4 ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಇದು ಎಲ್ಲಿ ಹೇಗಾಯ್ತು ಅನ್ನೋದನ್ನ ಹೇಳ್ತೀನಿ. ಹಾಗೆ ಕಲ್ಲಂಗಡಿ ಹಣ್ಣನ್ನ ಹೇಗೆ ಎಚ್ಚರಿಕೆಯಿಂದ ತಿನ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ, ಶಿವಮೊಗ್ಗ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಒಂದು ಕುಟುಂಬ ಕಲ್ಲಂಗಡಿ ಹಣ್ಣು ತಿಂದು ಅದು ವಿಷಕಾರಿಯಾಗಿ ಮೃತಪಟ್ಟಂತ ಸುದ್ದಿಯನ್ನ ನೀವೆಲ್ಲ ಕೇಳಿದ್ರಿ. ಅದರಲ್ಲಿ ಕಲ್ಲಂಗಡಿ ಹಣ್ಣಲ್ಲಿ ವಿಷ ಇತ್ತು ಅನ್ನೋದನ್ನ ಈಗ ಲ್ಯಾಬ್ ರಿಪೋರ್ಟ್ ಇಂದ ಬಂದಿತ್ತು. ಈಗ ಮತ್ತೊಂದು ಆಘಾತಕಾರಿ ಸುದ್ದಿ ಬಂದಿದೆ. ಒಂದು 15 ವರ್ಷದ ಬಾಲಕ ಈ ಕಲ್ಲಂಗಡಿ ಹಣ್ಣು ತಿಂದು ಮೃತಪಟ್ಟಿದ್ದಾನೆ. ಇದು ಹೇಗಾಯ್ತು ಅಂತ ನಾನು ಹೇಳ್ತೀನಿ. ಛತ್ತೀಸ್ಗಢನ ಚಂಪಾ ಜಿಲ್ಲೆಯ ಜಾಂಜ್ಗೀರ್ ಅನ್ನೋ ಹಳ್ಳಿನಲ್ಲಿ ಒಂದು ಮದುವೆ ಸಮಾರಂಭ. ಈ ಸಮಾರಂಭಕ್ಕೆ ಖುಷಿಯಾಗಿ ಅಂಕಲ್ ಮನೆಗೆ ಅಂತೇಳಿ ಕುಟುಂಬ ಸಮೇತರಾಗಿ ಮಕ್ಕಳು ಮರಿನೆಲ್ಲ ಕಟ್ಕೊಂಡು ಜನ ಅಲ್ಲಿಗೆ ಬಂದಿದ್ರು. ಮದುವೆ ಮುಗೀತು, ಮದುವೆ ಸಂಭ್ರಮ, ಆ ಖುಷಿಯೆಲ್ಲ ಕಳೆದ್ಮೇಲೆ ಮನೆಯಲ್ಲಿ ಆ ಮಕ್ಕಳು ಹೋಗಿ ಕಲ್ಲಂಗಡಿ ಹಣ್ಣನ್ನ ತಿಂದಿದ್ದಾರೆ. 5 ಮಕ್ಕಳು ಈ ಕಲ್ಲಂಗಡಿ ಹಣ್ಣನ್ನ ತಿಂದಿದ್ದಾರೆ. ಅದರಲ್ಲಿ 15 ವರ್ಷದ ಅಭಿಷೇಕ್ ಅನ್ನುವಂತ ಆ ಹುಡುಗ ಕಲ್ಲಂಗಡಿ ಹಣ್ಣು ತಿಂದು ತಕ್ಷಣ ವಾಂತಿ ಮಾಡ್ಕೊಂಡು ಅಸ್ವಸ್ಥನಾಗಿದ್ದಾನೆ. ನಂತರ ಅವನಿಗಿಂತ ಚಿಕ್ಕ ಮಕ್ಕಳು, ವಯಸ್ಸಿನಲ್ಲಿ ಚಿಕ್ಕವರಾದಂಥ ಉಳಿದ 4 ಮಕ್ಕಳು ಕೂಡ ವಾಂತಿ ಮಾಡಿಕೊಂಡು ಅಸ್ವಸ್ಥರಾಗಿದ್ದಾರೆ. ತಕ್ಷಣ ಮನೆಯವರು ಏನ್ ಮಾಡಿದ್ದಾರೆ, ಅವರನ್ನ ಕರ್ಕೊಂಡು ಸ್ಥಳೀಯ ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ನೋಡಿದಂತ ವೈದ್ಯರು ಇದು ಕ್ರಿಟಿಕಲ್ ಇದೆ ಕಂಡೀಷನ್ ಅಂತ ಹೇಳಿ ತಕ್ಷಣ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಹೇಳಿದ್ದಾರೆ. ಇವರೆಲ್ಲರೂ ಮಕ್ಕಳನ್ನೆಲ್ಲ ಕರ್ಕೊಂಡು ಜಿಲ್ಲಾಸ್ಪತ್ರೆಗೆ ಓಡಿದ್ದಾರೆ. ಆದ್ರೆ ದಾರಿ ಮಧ್ಯೆನೆ ಆ 15 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಉಳಿದ ಮಕ್ಕಳು ಅಸ್ವಸ್ಥರಾಗಿದ್ದು ಈಗ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ವೈದ್ಯರು ಏನ್ ಹೇಳ್ತಾರೆ, ಈಗ ಹಣ್ಣನ್ನ ತಕ್ಷಣ ಪೊಲೀಸ್ನವರು ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿದ್ದಾರೆ. ಪೊಲೀಸರಿಗೆ ದೂರು ಹೋಗಿದೆ. ಅಲ್ಲಿಂದ ಪೊಲೀಸರು ಬಂದು ಮನೆಯಲ್ಲಿದ್ದಂತ ಕಲ್ಲಂಗಡಿ ಹಣ್ಣಿನ ಉಳಿದ ಭಾಗಗಳು ಮತ್ತೆ ಇನ್ನೊಂದು ಕಲ್ಲಂಗಡಿ ಹಣ್ಣು ಏನು ಇಡಿಯಾಗಿತ್ತು ಆ ಕಲ್ಲಂಗಡಿ ಹಣ್ಣು ಎಲ್ಲವನ್ನು ತೆಗೆದುಕೊಂಡು ಲ್ಯಾಬ್ ಟೆಸ್ಟ್ಗೆ ಅಂತ ಹೋಗಿದ್ದಾರೆ. ಈಗ ಲ್ಯಾಬ್ ಟೆಸ್ಟ್ ಬರ್ಬೇಕಿದೆ. ಏನಾಯ್ತು ಹೇಗಾಯ್ತು ಅನ್ನೋದನ್ನ ಹೇಳ್ಬೇಕಿದೆ. ಆದ್ರೆ ಮನೆಯವ್ರು ಹೇಳೋದೇನಂತಂದ್ರೆ, ಮದುವೆ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ರು, ಎಲ್ಲರೂ ಚೆನ್ನಾಗಿದ್ದಾರೆ. ಆದ್ರೆ ಈ ಮಕ್ಕಳು ಮನೆಗೆ ಬಂದ ಮೇಲೆ ಕಲ್ಲಂಗಡಿ ಹಣ್ಣನ್ನ ತಿಂದ್ರು ಅಂತ ವೈದ್ಯರು ವಿಚಾರಣೆ ನಡೆಸಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಬೆಳಗ್ಗೆ ಕತ್ತರಿಸಿದ ಕಲ್ಲಂಗಡಿ ಹಣ್ಣನ್ನ ಸಂಜೆ ಈ ಮಕ್ಕಳು ತಿಂದಿದ್ದಾರೆ. ಅದನ್ನ ಹಾಗೆ ಹೊರಗಡೆ ಇಟ್ಟಿದ್ದಾರೆ, ಕಟ್ ಮಾಡಿರೋ ಕಲ್ಲಂಗಡಿ ಹಣ್ಣನ್ನ ಅದನ್ನ ಸಂಜೆ ತಿಂದಿದ್ದಾರೆ. ತಿಂದ ನಂತರ ಈ ರೀತಿ ಅಸ್ವಸ್ಥರಾಗಿದ್ದಾರೆ. ಇಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಕೆಲವು ವೈದ್ಯರು ಹೇಳೋ ಪ್ರಕಾರ ಕಲ್ಲಂಗಡಿ ಹಣ್ಣಲ್ಲಿ ಕಂಟಾಮಿನೇಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ, ಬ್ಯಾಕ್ಟೀರಿಯಾಗಳು ಬೆಳೆಯುವಂತ ಸಾಧ್ಯತೆ ಇರುತ್ತೆ ಅಂತ ಗೊತ್ತಾಗಿದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೀನಿ. ಅತಿಯಾದ ತಾಪಮಾನದಲ್ಲಿ ಅಂದ್ರೆ ಬಿಸಿಲು ಹೆಚ್ಚಾದಾಗ ಆ ಬಿಸಿಲಿನ ಹೀಟಿಗೆ ಆ ಕಲ್ಲಂಗಡಿ ಹಣ್ಣಿನ ಒಳಭಾಗದಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಬೆಳೆಯುತ್ತೆ. ಅದು ಬೆಳೆದಂಗೆಲ್ಲ ಏನಾಗುತ್ತೆ ಅಂದ್ರೆ ಗ್ಯಾಸ್ ಫಾರ್ಮೇಶನ್ ಅಲ್ಲಾಗುತ್ತೆ. ಹಾಗೆ ಬದಲಾದಂತ ಕೆಮಿಕಲ್ ರಿಯಾಕ್ಷನ್ ಇಂದಾಗಿ ಅಸ್ವಸ್ಥತೆ ಕಾಡಬಹುದು ಅಂತ ಹೇಳಿ ವೈದ್ಯರು ಹೇಳ್ತಿದ್ದಾರೆ. ಈಗ ಇಲ್ಲಿ ಕಲ್ಲಂಗಡಿ ಹಣ್ಣು ತಿಂದು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಅದು ಸತ್ಯ ಏನು ಅನ್ನೋದು ಲ್ಯಾಬ್ ರಿಪೋರ್ಟ್ ಇಂದ ಬರಬೇಕು. ವೈದ್ಯರು ಹೇಳೋ ಪ್ರಕಾರ ಕಲ್ಲಂಗಡಿ ಹಣ್ಣು ಕಂಟಾಮಿನೇಟ್ ಆಗುತ್ತೆ ಹಲವು ರೀತಿಯಲ್ಲಿ. ಅಂದ್ರೆ ಹೇಗೆ ಅಂತ ನೋಡೋಣ. ಈಗ ಕಲ್ಲಂಗಡಿ ಹಣ್ಣನ್ನ ಬೆಳೆದಾಗ ಅದು ನೆಲದಲ್ಲಿ ಇರುತ್ತೆ. ಕಲ್ಲಂಗಡಿ ಹಣ್ಣು ಅಲ್ಲಿಂದ ಮಾಡ್ತಾರೆ, ಗಾಡಿನಲ್ಲಿ ಹಾಕ್ತಾರೆ, ಲೋಡ್ ಮಾಡ್ತಾರೆ, ತಗೊಂಡ್ ಬಂದು ಇಲ್ಲಿ ಮಾರ್ಕೆಟಿನಲ್ಲಿ ಇಡ್ತಾರೆ ಸಾರ್ವಜನಿಕವಾಗಿ. ಅದನ್ನ ಜನ ತಗೊಂಡ್ ಹೋಗ್ತಾರೆ, ಕಟ್ ಮಾಡ್ತಾರೆ, ತಿಂತಾರೆ. ಇಲ್ಲೇನಾಗುತ್ತೆ ಅಂತಂದ್ರೆ, ನೆಲದಲ್ಲೇ ಬೆಳೆದಂತ ಕಲ್ಲಂಗಡಿ ಹಣ್ಣಿನ ಮೇಲ್ಭಾಗದಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತಂತೆ. ಈ ಕಲ್ಲಂಗಡಿ ಹಣ್ಣಿನ ಮೇಲ್ಭಾಗದಲ್ಲಿ ಸಲ್ಮೋನೆಲಾ ಮತ್ತೆ ಅದ ಈ ಕಾಲಿ ಅನ್ನುವಂತ ಒಂದು ಬ್ಯಾಕ್ಟೀರಿಯಾ ಇರುತ್ತಂತೆ. ಅದನ್ನ ನೀವು ಮನೆಗೆ ಹಣ್ಣನ್ನ ತಗೊಂಡ್ ಬಂದಾಗ ತೊಳೆಯದೆ ಚಾಕುವಿನಿಂದ ಕತ್ತರಿಸಿದಾಗ ಅದು ಫುಡ್ ಒಳಗಡೆ ಸೇರುವ, ಅಂದ್ರೆ ಹಣ್ಣಿನ ತಿರುಳಿನ ಒಳಗಡೆ ಸೇರುವ ಒಂದು ಸಾಧ್ಯತೆ ಇರುತ್ತೆ ಅಂತ ವೈದ್ಯರು ಹೇಳ್ತಾರೆ. ಇನ್ನೊಂದು ರೀತಿನಲ್ಲಿ ಇದು ಕಲ್ಲಂಗಡಿ ಹಣ್ಣು ಕಂಟಾಮಿನೇಟ್ ಆಗುತ್ತೆ. ಅಂದ್ರೆ ನಾನು ಈಗಾಗಲೇ ಹೇಳ್ದ ಹಾಗೇನೆ ಬಿಸಿಲಿನ ತಾಪಕ್ಕೆ ಕಲ್ಲಂಗಡಿ ಹಣ್ಣು ಒಳಗಡೆ ಬ್ಯಾಕ್ಟೀರಿಯಾಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆದು ಅದು ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ನೀವು ಕಲ್ಲಂಗಡಿ ಹಣ್ಣನ್ನ ಕತ್ತರಿಸಿದಾಗ ನೊರೆಯಾಗಿ ನೀರು ಹೊರಗೆ ಬಂದ್ರೆ ಅದು ಕಂಟಾಮಿನೇಟ್ ಆಗಿದೆ ಅಂತ, ಅಥವಾ ಕೆಟ್ಟ ವಾಸನೆ ಬರೋದಿಕ್ಕೆ ಶುರುವಾದ್ರೆ ಅದು ಹಣ್ಣು ಹಾಳಾಗಿದೆ ಅಂತ ಅದನ್ನ ತಿನ್ನಬಾರ್ದು. ಇದು ವೈದ್ಯರು ನೀಡುವಂತ ಸಲಹೆ. ಈ ಕೊಲಿನಲ್ಲಿ ಎಂಟ್ರೋಟಾಕ್ಸಿಕ್ ಈ ಕೊಲಿ ಮತ್ತೆ ಎಂಟ್ರೋ ಹೆಮರಾಜಿಕ್ ಈ ಕೊಲಿ ಅಂದ್ಬಿಟ್ಟು 2 ವಿಧಾನ ಬ್ಯಾಕ್ಟೀರಿಯಾಗಳಿದೆಯಂತೆ. ಇದು ಉತ್ಪತ್ತಿ ಆಗೋ ಸಾಧ್ಯತೆ ಕಲ್ಲಂಗಡಿ ಹಣ್ಣಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ಕಟ್ ಮಾಡಿ ಇಟ್ಟಂತ ಕಲ್ಲಂಗಡಿ ಹಣ್ಣಲ್ಲಿ ಎಂಟ್ರೋ ಹೆಮರಾಜಿಕ್ ಈ ಕೊಲಿ ಉತ್ಪತ್ತಿ ಆದ್ರೆ ವಾಂತಿ, ಬೇದಿ, ಕಿಡ್ನಿ ಫೇಲ್ಯೂರ್ ಕೂಡ ತಕ್ಷಣ ಆಗುತ್ತಂತೆ. ಇದರಿಂದ ಇಮ್ಮಿಡಿಯೇಟ್ ಸಡನ್ ಡೆತ್ ಸಾಧ್ಯ ಇದೆ ಅಂತ ವೈದ್ಯರು ಹೇಳ್ತಿದ್ದಾರೆ. ಹಾಗಾಗಿ ಕತ್ತರಿಸಿದ ಹಣ್ಣನ್ನ ತಕ್ಷಣ ತಿನ್ಬೇಕು.
ಫ್ರಿಜ್ಜಲ್ಲಿ 24 ಗಂಟೆ ಇಡಬಹುದು. ಹಾಗಾಗಿ ವೈದ್ಯರು ಏನು ಎಚ್ಚರಿಕೆ ಕೊಡೋದು ಅಂತಂದ್ರೆ ಕಲ್ಲಂಗಡಿ ಹಣ್ಣನ್ನ ಬಹಳ ಎಚ್ಚರಿಕೆಯಿಂದ ನೀವು ತಿನ್ಬೇಕು. ಮೊಟ್ಟ ಮೊದಲನೇದಾಗಿ ಒಂದು ವಿಷಯನ ನಾನು ನಿಮ್ಗೆ ಹೇಳಬೇಕು. ಕಲ್ಲಂಗಡಿ ಹಣ್ಣನ್ನ ಕತ್ತರಿಸಿದ ಮೇಲೆ ಹೆಚ್ಚು ಸಮಯ ಹೊರಗಡೆ ಇಡಬಾರ್ದು. ಅದನ್ನ ತಕ್ಷಣ ಫ್ರಿಜ್ನಲ್ಲಿ ನೀವು ಇಡಬೇಕಾಗತ್ತೆ. ಅಂದ್ರೆ 1 ಗಂಟೆ ಅಥವಾ 2 ಗಂಟೆ ಒಳಗಡೆ ನೀವು ಅದನ್ನ ಫ್ರಿಜ್ನಲ್ಲಿ ಇಡಬೇಕು. ಹೊರಗಿನ ತಾಪಮಾನಕ್ಕೆ ಅದು ಬ್ಯಾಕ್ಟೀರಿಯಾ ಜಾಸ್ತಿಯಾಗಿ ಹಣ್ಣು ಕಂಟಾಮಿನೇಟ್ ಆಗುತ್ತೆ, ಅದು ವಿಷಕಾರಿ ಆಗುತ್ತೆ ಅಂತ ಗೊತ್ತಾಗಿದೆ. ಅದ್ರ ಜೊತೆನಲ್ಲಿ ಈ ಥರದ್ದೇನಾದ್ರೂ ಇದ್ದಾಗ ಅಂದ್ರೆ ಹಣ್ಣನ್ನ ಪೂರ್ತಿಯಾಗಿ ಚೆನ್ನಾಗಿ ತೊಳೆದು ನಂತರ ಚಾಕುನೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಬೇಕು ಅಂತ. ಇಲ್ಲ ಅಂದ್ರೆ ಹೊರಗಿನಿಂದ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಚಾಕುವಿನ ಮೂಲಕ ಆಗಲಿ ಅಥವಾ ಹೊರಗಿನ ಸಿಪ್ಪೆ ಮೇಲೆ ಇರುವಂಥ ಬ್ಯಾಕ್ಟೀರಿಯಾ ಮೂಲಕ ಆಗಿ ಹಣ್ಣೇನಾದ್ರೂ ಹಾಳಾಯ್ತು ಅಂದ್ರೆ ಅದು ಕೂಡ ವಿಷಕಾರಿ ಆಗುತ್ತೆ ಅಂತ ವೈದ್ಯರು ಹೇಳ್ತಾರೆ. ಹಾಗಾಗಿ ಸ್ನೇಹಿತರೆ, ಆದಷ್ಟು ನೀವು ಹಣ್ಣನ್ನ ಎಚ್ಚರಿಕೆಯಿಂದ ಬಳಸಿ ಅಂತ ನಾನು ಹೇಳ್ತೀನಿ. ಇನ್ನೊಂದೇನಂತಂದ್ರೆ, ಈಗ ಕಲ್ಲಂಗಡಿ ಹಣ್ಣು ಯಾಕೆ ಈ ತರ ಸುದ್ದಿ ಆಗ್ತಿದೆ ಅಂತಂದ್ರೆ, ಈ ಬಾರಿ ಆಗಿದ್ದಂತ ಬಿಸಿಲಿನ ತಾಪಮಾನ ಇತ್ತಲ್ಲ, ಟೆಂಪರೇಚರ್ ತುಂಬಾ ಜಾಸ್ತಿ ಇತ್ತು. ಮತ್ತೆ ರಾಶಿ ರಾಶಿ ಕಲ್ಲಂಗಡಿ ಹಣ್ಣುಗಳನ್ನ ತಗೊಂಡ್ ಬಂದು ಅಲ್ಲಿ ಲಾಟ್ ತುಂಬಿದಾಗ ಆ ಬಿಸಿಲಿನ ಹೊರಗಡೆ ಹಾಕೊಂಡಿರ್ತಾರೆ. ಆ ಬಿಸಿಲಿನ ತಾಪಕ್ಕೆ ಅಥವಾ ಒಂದು ಗೋಡನಲ್ಲಿ ತುಂಬಿರ್ತಾರೆ, ಅಲ್ಲಿ ಕೂಡ ಹೀಟ್ಗೆ ಕಲ್ಲಂಗಡಿ ಹಣ್ಣುಗಳು ಈ ರೀತಿ ವಿಷಕಾರಿಯಾಗಿ ಪರಿವರ್ತನೆ ಆಗುವ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ. ಕಲ್ಲಂಗಡಿ ಹಣ್ಣಲ್ಲಿ ಲಿಕೋಪಿನ್ ಅನ್ನೋ ಅಂಶ ಇರೋದ್ರಿಂದ ಸಹಜವಾಗಿಯೇ ಕೆಂಪು ಬಣ್ಣ ಇರುತ್ತೆ. ಅದನ್ನ ಟಿಶ್ಯೂನಲ್ಲಿ ಒತ್ತಿದಾಗ ನಿಮ್ಗೆ ಟಿಶ್ಯೂ ಪೇಪರ್ ಕೆಂಪಗಾಗೆ ಆಗುತ್ತೆ. ಅದು ಕೆಮಿಕಲ್ ಇಂಜೆಕ್ಟ್ ಮಾಡಿದ್ದಲ್ಲ ಅಂತ ಹೇಳ್ತಾರೆ. ಆದಷ್ಟು ಎಚ್ಚರಿಕೆನ ವಹಿಸಿ ಅಂತ ಹೇಳ್ತಾ, ಈ ಲ್ಯಾಬ್ ರಿಪೋರ್ಟ್ ಏನ್ ಬರುತ್ತೆ ಅನ್ನೋ ಕುತೂಹಲದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ಇದು ತುಂಬಾ ಮುಖ್ಯವಾದಂತ ವಿಚಾರ. ಯಾಕಂದ್ರೆ ಒಂದು ಪರಿಸರದಲ್ಲಿ ಪ್ರಕೃತಿ ನೀಡಿದಂತ ಹಣ್ಣು ಸಹಜವಾಗಿ ವಿಷಕಾರಿ ಆಗೋದಿಲ್ಲ. ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಅದು ವಿಷಕಾರಿ ಆಗೋ ಹಾಗೆ ಸಂದರ್ಭಗಳು ಅಥವಾ ಪರಿಸರ ಇರೋ ಸಾಧ್ಯತೆ ಇದೆ, ಅಥವಾ ಮನುಷ್ಯ ಅದನ್ನ ಮಾಡ್ಬೇಕಷ್ಟೆ. ಹಾಗಾಗಿ ಈ ಹಣ್ಣಿನ ಗುಣನೂ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದನ್ನ ಯಾವ ರೀತಿ ಬಳಸ್ಬೇಕೋ ಆ ರೀತಿನೇ ಬಳಸ್ಬೇಕು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಚ್ಚರಿಕೆಯಿಂದ ಇರಿ. ನಮಸ್ಕಾರ.